ಬೀದರ್ನಲ್ಲಿ ಹಾಡು ಹಗಲೇ ಗುಂಡಿನ ದಾಳಿ ನಡೆದಿದೆ. ಬೀದರ್ನಲ್ಲಿ ನಡೆದ ಘಟನೆ ಇದು. ಸೆಕ್ಯೂರಿಟಿ ಸಿಬ್ಬಂದಿ ಸ್ಥಳದಲ್ಲೇ ಸಾವು ಕಂಡಿದ್ದಾರೆ. ಗುಂಡು ಹಾರಿಸಿ ದರೋಡೆ ಕೃತ್ಯ ಈಗ ಬೀದರ್ನಲ್ಲಿ ನಡೆದಿದೆ. ಹಾಡು ಹಗಲೇ ಎಲ್ಲರೂ ನೋಡ್ತಾ ಇದ್ದಂಥ ಸಂದರ್ಭದಲ್ಲೇ ಈ ಕೃತ್ಯ ನಡೆದಿದೆ. ಬೈಕ್ನಲ್ಲಿ ಬಂದಂತ ಇಬ್ಬರು ದುಷ್ಕರ್ಮಿಗಳು ಈ ಕೃತ್ಯವನ್ನು ಎಸಗಿದ್ದಾರೆ. ಸೆಕ್ಯೂರಿಟಿ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ದಾರೆ. ATM ಸಿಬ್ಬಂದಿ, ಅವರು ಸೆಕ್ಯೂರಿಟಿ ಸಿಬ್ಬಂದಿ, ATM ಸಿಬ್ಬಂದಿ, ಅವ್ರ ಮೇಲೆ ಈ ಗುಂಡಿನ ದಾಳಿಯಾಗಿದೆ. ಅವ್ರ ಮೇಲೆ ದಾಳಿ ಮಾಡಿ 93 ಲಕ್ಷ ರೂಪಾಯಿ ಹಣವನ್ನ ಲೂಟಿ ಮಾಡಿದ್ದಾರೆ. ಈ ಘಟನೆ ಅಲ್ಲಿ ಇದ್ದಂಥ ಸಾರ್ವಜನಿಕರ ಒಬ್ಬರ ಮೊಬೈಲ್ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ಅವರು ಗುಂಡು ಹಾರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಜನ ನೋಡ್ತಾ ಇದ್ರು, ಬೇರೆ ಏನೂ ಮಾಡೋಕ್ಕೆ, ಗುಂಡು ಹಾರ್ತಾ ಇತ್ತು, ಅವ್ರ ಕೈಯಲ್ಲಿ ಬಂದೂಕಿತ್ತು, ಪಿಸ್ತೂಲ್ ಇತ್ತು. ಆದರೂ ಸಹ ಈ ಸಂದರ್ಭದಲ್ಲಿ ಕೆಲವರು ಕಲ್ಲು ಹೊಡೆಯೋ ಪ್ರಯತ್ನವನ್ನು ಮಾಡಿದ್ದಾರೆ. ದರೋಡೆಕೋರರು ಇದ್ಯಾವುದನ್ನು ಕೇರ್ ಮಾಡ್ದೇನೆ ಬೈಕ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಹಾಕಿದ್ದಾರೆ. ATMಗೆ ಹಣ ಹಾಕೋಕೆ ಒಂದು ವಾಹನದಲ್ಲಿ ಸಿಬ್ಬಂದಿಗಳು ಬಂದಿದ್ರು. ಅವ್ರ ಮೇಲೆ 5 ಸುತ್ತಿನ ಗುಂಡಿನ ದಾಳಿಯಾಗಿದೆ. ಬೀದರ್ನಲ್ಲಿ ನಡೆದಂಥ ಘಟನೆ ಇದು. ATMಗೆ ಹಣ ತುಂಬಕ್ಕೆ ಒಂದು ವಾಹನದಲ್ಲಿ ಬ್ಯಾಂಕ್ ಸಿಬ್ಬಂದಿ ಬರ್ತಾರೆ. ಅವರು ATMಗೆ ಹಣ ತುಂಬಬೇಕಾಗಿತ್ತು. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಬಂದಂಥ ವ್ಯಕ್ತಿಗಳು ಆ ವಾಹನದ ಜೊತೆಗೆ ಇದ್ದಂಥ ಸಿಬ್ಬಂದಿಗಳ ಮೇಲೆ ಬಂದೂಕಿನಿಂದ ದಾಳಿ ಮಾಡ್ತಾರೆ. ಇಬ್ಬರ ಮೇಲೆ ದಾಳಿ ಮಾಡ್ತಾರೆ. ಇಬ್ಬರಿಗೆ ಗುಂಡೇಟು ಬೀಳುತ್ತೆ. ಗುಂಡೇಟು ಬಿದ್ದಾಗ ಆ ವಾಹನದಲ್ಲಿ ಇದ್ದಂಥ ಒಂದು ಹಣದ ಪೆಟ್ಟಿಗೆ, ಆ ಹಣದ ಪೆಟ್ಟಿಗೆಯನ್ನ ಅವರಿಬ್ಬರು ಎತ್ಕೊಂಡು ಬರ್ತಾರೆ. ಅದನ್ನ ಬೈಕಲ್ಲಿ ಎತ್ಕೊಂಡು ಹೋಗುವಂಥ ಪ್ಲಾನ್. ಆದರೆ ಮೊದಲ ಹಂತದಲ್ಲಿ ಆ ಬೈಕಲ್ಲಿ ಆ ಬಾಕ್ಸ್ ಇಟ್ಟು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಹಿಂದ್ಗಡೆ ಇದ್ದಂಥ ವ್ಯಕ್ತಿಗೆ. ಆ ವ್ಯಕ್ತಿ ಮತ್ತೆ ಪ್ರಯತ್ನ ಮಾಡ್ತಾನೆ. ಆ ಬಾಕ್ಸ್ ಓಪನ್ ಆಗುತ್ತೆ. ಬಾಕ್ಸಲ್ಲಿ ಇದ್ದ ಕೆಲವು ಹಣ ಕೆಳಗೆ ಬೀಳುತ್ತೆ. ಮತ್ತೆ ಆ ಬಾಕ್ಸ್ ಅನ್ನು ಹಿಡ್ಕೋಬೇಕು ಅಂತ ಹೋದಾಗ ಬೈಕಲ್ಲಿ ಇದ್ದಂಥ ವ್ಯಕ್ತಿ ಬ್ಯಾಲೆನ್ಸ್ ತಪ್ಪಿ ವಾಲ್ತಾನೆ.
ಮತ್ತೆ ಆ ಬಾಕ್ಸ್ ಓಪನ್ ಆಗುತ್ತೆ. ಇದು ಸಿ ಕ್ಯಾಮ್ರಾದ ದೃಶ್ಯಾವಳಿಗಳು. ಮತ್ತೆ ಆ ಬಾಕ್ಸನ್ನು ಕ್ಲೋಸ್ ಮಾಡಿ ಹಿಂದ್ಗಡೆ ಇಡೋಕ್ಕಾಗಲ್ಲ, ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮುಂದ್ಗಡೆ ಆ ಇದ್ದಂಥ ವ್ಯಕ್ತಿಗೆ ಕೊಡ್ತಾರೆ, ಬೈಕ್ ಮುಂದೆ ಹೋಗುತ್ತೆ. ಇದು ಇನ್ನೊಂದು ಆಂಗಲ್ನ ದೃಶ್ಯ. ಇದು ಆ ಬಾಕ್ಸ್ ಕೆಳಗೆ ಬೀಳುತ್ತೆ. ಆ ಕೆಳಗೆ ಬಿದ್ದಂಥ ಬಾಕ್ಸನ್ನು ಮತ್ತೆ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಅದನ್ನ ನೋಡಿ ಅಲ್ಲಿ ಮತ್ತೆ ಅದನ್ನ ಮೇಲಿಡಕ್ಕೆ ಹೋಗ್ತಾರೆ ಬೈಕ್ ಮೇಲೆ. ಒಬ್ಬ ವ್ಯಕ್ತಿ ಹತ್ರ ಹೋಗ್ಲಿಕ್ಕಾಗಲ್ಲ, ಬಂದೂಕಿದೆ, ಪಿಸ್ತೂಲ್ ಇದೆ ಅವ್ರ ಹತ್ರ, ಹಾಗಾಗಿ ಕಲ್ಲು ತೂರ್ತಾನೆ ಒಬ್ಬ ವ್ಯಕ್ತಿ. ಇದು ನಿಜವಾಗ್ಲೂ ಒಬ್ಬ ಜಾಗೃತ ಸಾರ್ವಜನಿಕ ಮಾಡಬೇಕಾದಂಥ ಕೆಲಸ ಇಂಥ ಸಂದರ್ಭದಲ್ಲಿ. ಆದರೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆ ಬಾಕ್ಸನ್ನು ಅವ್ರು ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇದು ಘಟನೆ ನಡೆದಂಥ ಸ್ಥಳ. ಬ್ಯಾಂಕ್ ಸಿಬ್ಬಂದಿ ಇಬ್ರು ಬರ್ತಾರೆ ಅಲ್ಲಿಗೆ, ಇಬ್ರು ಸಾವು ಕಂಡಿದ್ದಾರೆ. ಆದರೆ ಇಂಥ ವಾಹನದ ಜೊತೆಗೆ ಒಬ್ಬ ಸೆಕ್ಯೂರಿಟಿ ಸಹ ಇರ್ತಾರೆ. ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಘಟನೆ ನಡೆಯಬಹುದು ಅಂತ ಯಾರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ದರೋಡೆ ಆಗಿದೆ. ಕರೆನ್ಸಿ ಚೆಸ್ಟಿಂದ ಪ್ರತಿದಿನ ಈ ವಾಹನದಲ್ಲಿ ಕ್ಯಾಶನ್ನು ತಗೊಂಡು ಬರಲಾಗುತ್ತೆ. ಆ ಕರೆನ್ಸಿ ಚೆಸ್ಟಿಂದ ನಗದನ್ನು ತೆಗೆದುಕೊಂಡು ಬಂದು ಆ ಪಟ್ಟಣದಲ್ಲಿ, ಯಾವುದೇ ಪಟ್ಟಣದಲ್ಲಿ ಇರ್ತಕ್ಕಂಥ ATMಗಳಿಗೆ ಈ ನಗದನ್ನು ಆ ATMಗೆ ಹಾಕ್ತಾರೆ. ಆ ದುಡ್ಡು ನಾವು ATM ಕಾರ್ಡನ್ನು ಹಾಕಿ ಹಣವನ್ನು ಎಂಟ್ರಿ ಮಾಡಿದಾಗ ನಮ್ಮ ಕೈಗೆ ಬರುತ್ತೆ. ಕರೆನ್ಸಿ ಚೆಸ್ಟಿಂದ ತಂದಿರ್ತಕ್ಕಂಥ ಹಣ ಇದು. ATMಗೆ ತುಂಬೋ ಮೊದಲೇ ಇಬ್ಬರು ದರೋಡೆಕೋರರು ಬಹುಶಃ ಎಲ್ಲ ಚಲನವಲನವನ್ನು ಅವರು ನಿರಂತರವಾಗಿ ಅಭ್ಯಾಸ ಮಾಡಿದ್ದಾರೆ, ಎಷ್ಟು ಜನ ಬರ್ತಾರೆ, ಹೇಗಿರ್ತಾರೆ ಅಂತೇಳಿ. ಬಾಕ್ಸ್ ತಗೊಂಡು ಬಂದರು ನೋಡಿ, ಅಲ್ಲಿ ಬಾಕ್ಸ್ ತಗೊಂಡು ಬಂದು ಆ ಬೈಕಲ್ಲಿ ಭಾಳ ಸುಲಭವಾಗಿ ತಗೊಂಡು ಹೋಗ್ಬೋದು ಅಂತ ಅವ್ರ ಪ್ಲಾನ್. ಆದರೆ ಒಂದು 2-3 ನಿಮಿಷ ಅವರು ಸರ್ಕಸ್ ಮಾಡಬೇಕಾಗತ್ತೆ. ಅಷ್ಟು ಸುಲಭವಾಗಿ ಆ ಬಾಕ್ಸನ್ನು ಎತ್ಕೊಂಡು ಬೈಕಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ. ಆದರೂ ಅಂತಿಮವಾಗಿ ಅವರು ಅದನ್ನು ತಗೊಂಡು ಹೋಗೋದ್ರಲ್ಲಿ ಯಶಸ್ವಿ ಆಗ್ತಾರೆ ಬೈಕಲ್ಲಿ. ಬಹುಶಃ ಇದೊಂದು ಅಪರೂಪದ ದರೋಡೆ ಕೃತ್ಯ. ಆದರೆ ಇಷ್ಟೆಲ್ಲ ಗುರುತನ್ನು ಉಳಿಸಿ ಹೋಗಿರ್ತಕ್ಕಂಥ ಅವರಿಬ್ಬರು ಸಿಕ್ಬಿಡೋದಂತೂ ಖಚಿತ. ಪೊಲೀಸರು ತನಿಖೆ ಮಾಡಿ ಅವರ ಪತ್ತೆ ಮಾಡಿ ಹೆಡೆಮುರಿ ಕಟ್ಟಿ ಹೇಳ್ಕೊಂಡು ಬರ್ತಾರೆ. ಬೇರೆ ಬೇರೆ ಆಂಗಲ್ಗಳಿಂದ ಅದು ಶೂಟ್ ಆಗಿದೆ. ಆ ದೃಶ್ಯಾವಳಿಗಳು ಸರಿಸುಮಾರು 93 ಲಕ್ಷ ರೂಪಾಯಿ ಇತ್ತು ಆ ಬಾಕ್ಸಲ್ಲಿ. 93 ಲಕ್ಷ ನಗದು. ಆ ಹಣವನ್ನು ಚಲಾವಣೆ ಮಾಡೋದು ಸಹ ಕಷ್ಟನೇ. ಅದು ಯಾವ ರೀತಿ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಅದು ಆ ಹಣ ಹಾಗೆ ಇಡೋಕ್ಕಾಗಲ್ಲ, ಹೊರಗೆ ಬರಲೇಬೇಕು ಹಣ ಅದು. ಹಾಗಾಗಿ ಇದೊಂದು ದುರ್ಘಟನೆ. ಇಬ್ಬರು ಬ್ಯಾಂಕ್ ಸಿಬ್ಬಂದಿ, ಅವ್ರ ಕೆಲಸ ಏನು, ಕರೆನ್ಸಿ ಚೆಸ್ಟಿಂದ ನಗದನ್ನು ತೆಗೆದುಕೊಂಡು ಬರೋದು, ಬ್ಯಾಂಕಿಗೆ ATMಗಳಿಗೆ ಬರೋದು, ATMಗೆ ಹಣವನ್ನು ತುಂಬೋದು, ಲಾಕ್ ಮಾಡೋದು. ಆದರೆ ಅವರಿಬ್ಬರು ಸಿಬ್ಬಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಗುಂಡೇಟಿನಿಂದ. ಘಟನೆ ನಡೆದ ನಂತರ ಸ್ಥಳಕ್ಕೆ ಪೊಲೀಸ್ ಬಂದಿದ್ದಾರೆ. ಘಟನೆ ತಿಳಿದ ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಆ ಕರೆನ್ಸಿ ಚೆಸ್ಟಿಂದ ಬಂದಂಥ ವಾಹನದಲ್ಲಿ, ಪ್ರತಿ ವಾಹನದಲ್ಲೂ ಒಬ್ಬ ಸೆಕ್ಯೂರಿಟಿ ಇರ್ತಾರೆ. ಅವ್ರ ಕೈಲೂ ಸಹ ಒಂದು ಬಂದೂಕಿರುತ್ತೆ. ಬಹುಶಃ ಅವರಿಗೆ ಆ ಬಂದೂಕನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗಿಲ್ವನು. 93 ಲಕ್ಷ ರೂಪಾಯಿ ನಗದು ದರೋಡೆಯಾಗಿದೆ. ಇವತ್ತು ಬೆಳಗ್ಗೆ 10:55 11 ಗಂಟೆ ಮಧ್ಯೆ ನಮ್ಮ ಬೀದರ್ ಸಿಟಿ SBI ಮೇನ್ ಬ್ರಾಂಚ್ ಎದುರುನೆ ಒಂದು ರಾಬರಿ ಮರ್ಡರ್ ಆಗಿದೆ. ಇಬ್ಬರು ಆರೋಪಿಗಳು ಬೈಕ್ ಮೇಲೆ ಬಂದು ಇಲ್ಲಿ ATM ವ್ಯಾನ್ಗೆ ದುಡ್ಡು ತುಂಬ್ತಾ ಇರುವಾಗ ಅವ್ರ ಮೇಲೆ ದಾಳಿ ಮಾಡಿ ಫೈರಿಂಗ್ ಓಪನ್ ಮಾಡಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ, ಇನ್ನೊಬ್ಬರನ್ನ ಗಾಯಗೊಂಡಿರ್ತಾರೆ. ವಿತ್ ಮನಿ ಒಂದು ಟ್ರಂಕ್ ಪೆಟ್ಟೆ ಸಮೇತ ಅವರು ಬೈಕ್ ಮೇಲೆ ಪರಾರಿ ಆಗಿರ್ತಾರೆ. ತನಿಖೆ ಮುಂದುವರಿತಾ ಇದೆ. ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲ್. ಆ ಇಂಜುರಿಗೆ ಗುಂಡೇಟ್ ತಗಲಿದೆ, ಏನಾಗಿದೆ ಸರ್? ಎಲ್ಲ ಗೊತ್ತಾಗ್ತಿದೆ, ತನಿಖೆ ಮಾಡ್ತಾ ಇದ್ದೀವಿ. ಟ್ರಂಕ್ ಪೆಟ್ ಹೆಂಗ್ ಓಪನ್ ಮಾಡಿದ್ರೆ ಗೊತ್ತಾಗ್ತಿಲ್ಲ, ಓಪನ್ ಆಗಿದೆ ಅಂತ ಸದ್ಯಕ್ಕೆ ಮಾಹಿತಿ ಬರ್ತಾ ಇದೆ. ಅದೆಲ್ಲ ಮಾಹಿತಿ. ಕೃಷ್ಣ, ಇನ್ನೊಬ್ಬರು ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲ್.